ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ವಿತ್ ಪುಷ್ಪ. ಈ ವಿಡಿಯೋದಲ್ಲಿ ನಾನು ಫುಲ್ ವೈರಲ್ ಆಗಿರೋ ಬಿಸ್ಕಾಫ್ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸೂಪರ್ ಆಗಿತ್ತು, ಯಮ್ಮಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ, ರೆಸಿಪಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಮನೇಲೇ ಸಿಂಪಲ್ಲಾಗಿ ಬಿಸ್ಕಾಫ್ ಚೀಸ್ ಕೇಕ್ ಮಾಡ್ಕೋಬೋದು. ಆ್ಯಂಡ್ ಬಿಸ್ಕಾಫ್ ಚೀಸ್ ಕೇಕ್ ಮಾಡಬೇಕಾದ್ರೆ ನಿಮಗೆ 2 ಬಿಸ್ಕಾಫ್ ಬಿಸ್ಕೆಟ್ಸ್ ಬೇಕಾಗುತ್ತೆ, ಆ್ಯಂಡ್ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ, ಆ್ಯಂಡ್ ಕಂಡೆನ್ಸ್ ಮಿಲ್ಕ್ ಸ್ವೀಟ್ನೆಸ್ಗೋಸ್ಕರ, ಕೊಕೋ ಪೌಡರ್ ಫ್ಲೇವರ್ಗೋಸ್ಕರ, ಆ್ಯಂಡ್ ಪನ್ನೀರ್ ಬೇಕಾಗುತ್ತೆ 1 ಪ್ಯಾಕೆಟ್, ಆ್ಯಂಡ್ ಪಿಂಚ್ ಸಾಲ್ಟ್ ಸಾಕು, ಸ್ವಲ್ಪ ಪಿಂಚ್ ಸಾಲ್ಟ್. ಆ್ಯಂಡ್ ಕೇಕ್ ಮಾಡೋಕ್ಕೆ ನಾನು ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀವಿ. ನೀವು ಗ್ಲಾಸ್ ಜಾರ್ಸ್ ಆರ್ ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ ತೊಗೋಬೋದು. ಆ್ಯಂಡ್ ಫಸ್ಟ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ ನಾನೀಗ ಗ್ರೈಂಡ್ ಮಾಡೋಕ್ಕೆ. ಫಸ್ಟ್ ಪ್ಯಾಕೆಟ್ನ ಇದರಲ್ಲಿ ಹಾಕ್ಕೊಂಡು ನಾವು ಫುಲ್ ಪೌಡರ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಪೌಡರ್ ಆದಮೇಲೆ ನಾನು ಪ್ಲಾಸ್ಟಿಕ್ ಬಾಕ್ಸ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಸೆಟ್ ಮಾಡ್ಕೊಳೋದಕ್ಕೆ ನಮಗೆ ಬಟರ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ ಪೌಡರ್ ಜೊತೆ ಮಿಕ್ಸ್ ಆಗಿ ಸೆಟ್ ಮಾಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಸ್ಪೂನಿಂದ ಡ್ಯಾಪ್ ಮಾಡಿಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಇದನ್ನು 5 ಮಿನಿಟ್ಸ್ ನಾನು ರೆಫ್ರಿಜಿರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ರೆಫ್ರಿಜಿ ಮಾಡೋ ಟೈಮಲ್ಲಿ ನಾವು ಪನ್ನೀರನ್ನ ಗ್ರೈಂಡ್ ಮಾಡ್ಕೋಬೇಕು, ವೈಟ್ ಕ್ರೀಮ್ನ ಪೇಸ್ಟ್ ಮಾಡ್ಕೊಳೋದಕ್ಕೋಸ್ಕರ. ಅದಕ್ಕೆ ಪನ್ನೀರ್ ತೊಗೋಬೇಕು, ಆ್ಯಂಡ್ ಅದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ ಸ್ವೀಟ್ನೆಸ್ಗೋಸ್ಕರ, ಆ್ಯಂಡ್ ಫ್ರೆಶ್ ಕ್ರೀಮ್. ನಿಮಗೆ ಎಷ್ಟು ಪೇಸ್ಟ್ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ದರೆ ಕ್ರೀಮ್ ಚೆನ್ನಾಗಿ ಬರುತ್ತೆ, ಕೇಕ್ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಯಾರೂ ಇಲ್ಲಿ ಮಿಲ್ಕ್ ಹಾಕೋಬೇಡಿ, ಫ್ರೆಶ್ ಕ್ರೀಮೇ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲೇಯರ್ಗೆ ನಾನು ಬಿಸ್ಕೆಟ್ ತಿರ್ಗಾ ಇನ್ನೊಂದು ಪ್ಯಾಕೆಟ್ ಬಿಸ್ಕೆಟ್ ಇತ್ತಲ್ಲ, ಅದನ್ನು ಬಿಸ್ಕೆಟ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಫ್ಲೇವರ್ಗೋಸ್ಕರ ಕೊಕೋ ಪೌಡರ್, ಆ್ಯಂಡ್ ಪಿಂಚ್ ಸಾಲ್ಟ್ ಅಷ್ಟೇ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿರ್ಗಾ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಕಂಡೆನ್ಸ್ ಮಿಲ್ಕ್ ಅಗೇನ್ ಸ್ವೀಟ್ಗೋಸ್ಕರ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಲೇಯರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಸ್ಪೂನಿಂದ ಕವರ್ ಮಾಡ್ಕೊಳ್ಳಿ ನೀವು. ತಿರ್ಗಾ ಅದು ಸೆಟ್ ಆದಮೇಲೆ ಅದ್ರ ಮೇಲೆ 3rd ಲೇಯರ್ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ನಾನು ಗಾರ್ನಿಷಿಗೋಸ್ಕರ ಬಿಸ್ಕೆಟ್ ಪೌಡರ್ ಇಟ್ಕೊಂಡಿದ್ದೆ, ಅದರಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೋಬೋದು. ಆ್ಯಂಡ್ ಮಕ್ಳಿಗೆ ಕೂಡ ಕೊಡ್ಬೋದು, ಬಿಕಾಸ್ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರಲ್ಲ ಇದರಲ್ಲಿ. ಔಟ್ಸೈಡ್ ನಾವು ತಗೋತೀವಿ ಅಂದರೆ ಅವ್ರು 2-3 ಡೇಸ್ ಇಡಬೇಕಾಗುತ್ತೆ. ಸೊ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ. ನಾವು ಮನೇಲೇ ಮಾಡೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಈ ರೀತಿ ಬಂದಿದೆ ಬಿಸ್ಕಾಫ್ ಚೀಸ್ ಕೇಕ್. ನನಗಂತೂ ತುಂಬ ಅನಿಸ್ತು. ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಟ್ರೈ ಮಾಡಬೇಕು ಅನಿಸ್ತು. ನಿಮಗೂ ಕೂಡ ಹಂಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಬಿಸ್ಕಾಫ್ ಚೀಸ್ ಕೇಕ್ನ ನೀಟಾಗಿ ಸೆಟ್ ಮಾಡಾದಮೇಲೆ 2 to 3 hours ರೆಫ್ರಿಜಿರೇಟರ್ ಇಡಬೇಕಾಗುತ್ತೆ. ಸೊ ದಟ್ ಚಿಲ್ಲಿಂಗ್ ಆಗಿ ಕೇಕ್ ಸಕ್ಕತ್ತಾಗಿರುತ್ತೆ. ಇವಾಗ ನಾನು ಕ್ಲೋಸ್ ಮಾಡಿ ರೆಫ್ರಿಜಿರೇಟರ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಯಮ್ಮಾಗಿತ್ತು. ಯಾರಿಗೆಲ್ಲ ಡೆಸರ್ಟ್ ಇಷ್ಟ, ಡೆಸರ್ಟ್ ಲವರ್ ಇರ್ತೀರಲ್ಲ, ಮಸ್ಟ್ ಟ್ರೈ ರೆಸಿಪಿ ಇದು ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ನನಗೂ ಮೋಟಿವೇಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.